ನಮಸ್ಕಾರ ಬಸ್ಸು, ನಾನು ನಿಮ್ಮ ನಿತೇಶ್. ನೀವು ನೋಡ್ತಿದ್ದೀರಾ ನಿತೇಶ್ ಸ್ಟೋರೀಸ್ ನ. ಸೊ ಗೈಸ್, ಈ ಸೀಸನ್ ಪ್ರೋ ಕಬಡ್ಡಿ ಸೀಸನ್ 10 ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಯದ್ವಾ ಮ್ಯಾಚ್ ಗಳು ಸೋತ್ಬಿಟ್ಟಿದ್ದಾರೆ. ಸೊ ಇಲ್ಲಿಂದ ಕ್ವಾಲಿಫೈ ಆಗೋದು ಸ್ವಲ್ಪ ಕಷ್ಟ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಇವಾಗ ಇಲ್ಲಿಂದ ಹೆಂಗೂರು ಕ್ವಾಲಿಫೈ ಆಗೋದು ಅಂತ ತುಂಬಾ ಜನ ಒಂದು ಡೌಟ್ ಇರುತ್ತೆ. ಸೊ ಬೆಂಗಳೂರು ಇಲ್ಲಿಂದ ಹೆಂಗೂರು ಕ್ವಾಲಿಫೈ ಆಗೋದು, ಇವಾಗ ಲಾಸ್ಟ್ ಸ್ಟೇಜ್ ಅಲ್ಲಿ ಲಾಸ್ಟ್ 2 ಹೋಮ್ ಲೀಗ್ ಗಳಿದೆ ಬೇರೆ ಟೀಮ್ಗಳು, ಕಲ್ಕತ್ತಾ ಹೋಮ್ ಲೀಗು ಮತ್ತು ಹರಿಯಾಣ ಹೋಮ್ ಲೀಗ್ ಇದೆ. ಸೊ ಇಲ್ಲಿಂದ ಬೆಂಗಳೂರು ಯಾವ ತರ ಕ್ವಾಲಿಫೈ ಆಗೋದು, ಕ್ವಾಲಿಫೈ ಆಗ್ಬೇಕಂದ್ರೆ ಏನಾಗಬೇಕು, ಸೊ ಯಾವ ಪರ್ಮಿನೇಷನ್ ಕಾಂಬಿನೇಷನ್ಗಳು ವರ್ಕ್ ಆಗಬೇಕು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೆ ವಿಡಿಯೋ ಲಾಸ್ಟ್ ವರ್ಗು ನೋಡಿ ಗುರು. ಹೆವಿ ಕಷ್ಟಪಟ್ಬಿಟ್ಟು ಇನ್ಫಾರ್ಮೇಶನ್ ಎಲ್ಲ ಗ್ಯಾದರ್ ಮಾಡಿ ವಿಡಿಯೋ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಇವಾಗಲೇ ಒಂದು ಲೈಕ್ ಮಾಡಿ ಗುರು ವಿಡಿಯೋಗೆ, ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಸರಿ ಬನ್ನಿ ವಿಡಿಯೋ ಕಡೆ ಹೋಗೋಣ. ಸೊ ಇವಾಗ ಲೀಗ್ ನ ಪಾಯಿಂಟ್ಸ್ ಟೇಬಲ್ ಯಾವ ತರ ಗುರು ಇದೆ ಅಂತ ನೋಡೋದಾದ್ರೆ, ಸೊ ಇವತ್ತು ಬಂದ್ಬಿಟ್ಟು ಫೆಬ್ರವರಿ 9 ಪ್ರಕಾರ ಪಾಯಿಂಟ್ಸ್ ಟೇಬಲ್ ಈ ತರ ಇದೆ. ಜೈಪುರ್ ಫಸ್ಟ್ ಅಲ್ಲಿ ಇದೆ, ನೆಕ್ಸ್ಟ್ ಪುಣೆ ಪಲ್ಟನ್ ಇದೆ, ಆಮೇಲೆ ದಬಾಂಗ್ ಡೆಲ್ಲಿ, ಪಟ್ನಾ, ಗುಜರಾತ್, ಹರಿಯಾಣ, ಬೆಂಗಳೂರು, ತಮಿಳ್ ತಲೆವಾಸು, ಬೆಂಗಾಲ್ ವಾರಿಸ್, ಮುಂಬೈ, ಯುಪಿ ಯೋಧಾ ಮತ್ತು ತೆಲುಗು ಟೈಟನ್ಸ್. ಸೊ ಇವಾಗ ಈ ತರ ಇದೆ ಪಾಯಿಂಟ್ಸ್ ಟೇಬಲ್. ಸೊ ಇವಾಗ ಇಲ್ಲಿಂದ ಬೆಂಗಳೂರು ನೋಡಿದ್ರೆ 7th ಪ್ಲೇಸ್ ನಲ್ಲಿ ಇದೆ, 19 ಮ್ಯಾಚ್ ಆಡಿರೋದು ಮತ್ತು 48 ಪಾಯಿಂಟ್ಸ್ ಅಷ್ಟೇ ತಗೊಂಡಿರೋದು, ಇನ್ನ 3 ಮ್ಯಾಚ್ ಇರೋದು ಬೆಂಗಳೂರಿಗೆ. ಸೊ ಇಲ್ಲಿಂದ ಹೆಂಗೂರು ಕ್ವಾಲಿಫೈ ಆಗೋದು, ಮೇಲಾಗ್ಲೇ ಪಟ್ನಾ, ಗುಜರಾತ್, ಹರಿಯಾಣ ಎಲ್ಲ ಸ್ಟ್ರಾಂಗ್ ಆಗಿದ್ದಾರೆ, ಎಲ್ಲ 55 ಪಾಯಿಂಟ್ ತಗೊಂಡಿದ್ದಾರೆ, 58 ತಗೊಂಡಿದ್ದಾರೆ. ಇನ್ನ ಡೆಲ್ಲಿ ಎಲ್ಲ 69, ಅದಕ್ಕಿಂತ ಜಾಸ್ತಿ ಬೇರೆ ಟೀಮ್ಗಳೆಲ್ಲ ಇದೆ. ಇಲ್ಲಿಂದ ಬೆಂಗಳೂರು ಕ್ವಾಲಿಫೈ ಆಗಿ ಏನೇನ್ ಮಾಡಬೇಕು ಅಂತ ಕೇಳಿದ್ರೆ, ಸೊ ಸೈಡ್ ಅಲ್ಲಿ ನಿಮ್ಗೆ ಫೋಟೋ ಹಾಕ್ತೀನಿ ನೋಡಿ. ಸೊ ಇದ್ರ ಪ್ರಕಾರ ಇನ್ನ ಈ ಸೀಸನ್ ನಲ್ಲಿ 22 ಮ್ಯಾಚ್ ಇದೆ. ಸೊ ಈ 22 ಮ್ಯಾಚ್ ನಲ್ಲಿ ಈ ತರ ಆಗ್ಬೇಕು. ಸೊ ಬೆಂಗಳೂರು ನೆಕ್ಸ್ಟ್ ಇರೋ 3 ಮ್ಯಾಚ್ ಯಾರ್ಯಾರ ಮೇಲೆ ಇದೆ ಅಂದ್ರೆ, ಗುಜರಾತ್ ಮೇಲೆ ಒಂದು ಮ್ಯಾಚ್ ಇದೆ, ಡೆಲ್ಲಿ ಮೇಲೆ ಒಂದು ಮ್ಯಾಚ್ ಇದೆ, ಹರಿಯಾಣ ಮೇಲೆ ಒಂದು ಮ್ಯಾಚ್ ಇದೆ. ಸೊ ಈ 3 ಮ್ಯಾಚ್ ನ ಗೆದ್ರೆ ಬೆಂಗಳೂರಿಗೆ 63 ಪಾಯಿಂಟ್ಸ್ ಆಗುತ್ತೆ. ಸೊ 63 ಪಾಯಿಂಟ್ಸ್ ಆದ್ರೆ ಪಾಯಿಂಟ್ಸ್ ಟೇಬಲ್ ಒಂಥರ ಕಡಕ್ ಪ್ಲೇಸ್ ಹೋಗ್ತಾರೆ. ಸೊ ಇನ್ ಮಿಕ್ಕಿರದಲ್ಲಿ ಈ ತರ ಆದ್ರೆ ಬೆಂಗಳೂರು ಆರಾಮಾಗಿ ಕ್ವಾಲಿಫೈ ಆಗ್ತಾರೆ. ಸೊ ಇದರಲ್ಲಿ ನಿಮ್ಗೆ ಕಾಣಿಸ್ತಿರುತ್ತೆ ಎಮೋಜಿ ಹಾಕಿದ್ದೀನಿ 4 ಮ್ಯಾಚ್ಗೆ, ಹರಿಯಾಣ ಯುಪಿ ಮ್ಯಾಚು, ಪಟ್ನಾ ತೆಲುಗು ಮ್ಯಾಚು, ಯುಪಿ ಮತ್ತು ಗುಜರಾತ್ ಮ್ಯಾಚ್ಗೆ, ಮತ್ತೆ ಮುಂಬೈ ಮತ್ತು ತೆಲುಗು ಟೈಟನ್ಸ್ ಮ್ಯಾಚ್ಗೆ ಎಮೋಜಿ ಹಾಕಿದ್ದೀನಿ. ಏನ್ ಗುರು ಅಂತ ಕೇಳಿದ್ರೆ, ಅದು ಕಷ್ಟ ಆಗಿರೋಂಥ ಮ್ಯಾಚ್ಗಳು, ಔಟ್ಕಮ್ಸ್ ಈ ತರ ಬರೋದು ಹೆವಿ ಕಷ್ಟ ಇದೆ. ಬಟ್ ಆದ್ರೂ ಈ ಟೀಮ್ಗಳು ಗೆದ್ರೆ ಬೆಂಗಳೂರಿಗೆ ಒಳ್ಳೇದಾಗುತ್ತೆ ಗುರು. ಸೊ ಈ ತರ ಏನಾದ್ರು ಔಟ್ಕಮ್ ಬಂದ್ರೆ ನಮಗೆ ಪಾಯಿಂಟ್ಸ್ ಟೇಬಲ್ ಯಾವ ತರ ಕಾಣಿಸುತ್ತೆ ಅಂತ ನೋಡೋದಾದ್ರೆ, ಸೊ ಪಾಯಿಂಟ್ಸ್ ಟೇಬಲ್ ನಮಗೆ ಈ ತರ ಕಾಣಿಸುತ್ತೆ. 12th ಪ್ಲೇಸ್ ನಲ್ಲಿ ತೆಲುಗು ಟೈಟನ್ಸ್ ಎಂಡ್ ಮಾಡ್ತಾರೆ 26 ಪಾಯಿಂಟ್ಸ್ ನಿಂದ. 11th ಪ್ಲೇಸ್ ನಲ್ಲಿ ಯುಪಿ ಯೋಧಾ ಎಂಡ್ ಮಾಡ್ತಾರೆ 39 ಪಾಯಿಂಟ್ಸ್ ಇಂದ. 10th ಪ್ಲೇಸ್ ನಲ್ಲಿ ತಮಿಳ್ ತಲವಾಸ್ ಎಂಡ್ ಮಾಡ್ತಾರೆ 50 ಪಾಯಿಂಟ್ಸ್ ಇಂದ. 9th ಪ್ಲೇಸ್ ನಲ್ಲಿ ಬೆಂಗಾಲ್ ಫಿನಿಶ್ ಮಾಡ್ತಾರೆ 54 ಪಾಯಿಂಟ್ಸ್ ಇಂದ. 8th ಪ್ಲೇಸ್ ನಲ್ಲಿ ಗುಜರಾತ್ ಫಿನಿಶ್ ಮಾಡ್ತಾರೆ 55 ಪಾಯಿಂಟ್ಸ್ ಇಂದ. 7th ಅಲ್ಲಿ ಮುಂಬೈ ಫಿನಿಶ್ ಮಾಡ್ತಾರೆ 56 ಪಾಯಿಂಟ್ಸ್ ಇಂದ. ಸೊ ಟಾಪ್ 6 ಕಡೆ ಬರೋದಾದ್ರೆ, 6th ಪ್ಲೇಸ್ ನಲ್ಲಿ ಪಟ್ನಾ ಫಿನಿಶ್ ಮಾಡ್ತಾರೆ 58 ಪಾಯಿಂಟ್ಸ್ ಇಂದ. 5th ಅಲ್ಲಿ ಹರಿಯಾಣ ಫಿನಿಶ್ ಮಾಡ್ತಾರೆ 60 ಪಾಯಿಂಟ್ಸ್ ಇಂದ. 4th ಅಲ್ಲಿ ಬೆಂಗಳೂರು ಫಿನಿಶ್ ಮಾಡ್ತಾರೆ 63 ಪಾಯಿಂಟ್ಸ್ ಇಂದ. 3rd ಅಲ್ಲಿ ಡೆಲ್ಲಿ ಫಿನಿಶ್ ಮಾಡ್ತಾರೆ 74 ಪಾಯಿಂಟ್ಸ್ ಇಂದ. 2nd ಅಲ್ಲಿ ಜೈಪುರ್ ಫಿನಿಶ್ ಮಾಡ್ತಾರೆ 92 ಪಾಯಿಂಟ್ಸ್ ಇಂದ, ಹಾಗೂ ಫಸ್ಟ್ ನಲ್ಲಿ ಪುಣೆ ಪಲ್ಟನ್ ಫಿನಿಶ್ ಮಾಡ್ತಾರೆ 96 ಪಾಯಿಂಟ್ಸ್ ಇಂದ. 4 ಪಾಯಿಂಟ್ ಕಮ್ಮಿ 100 ಪಾಯಿಂಟ್ಸ್ಗೆ ನಾನು ಹೇಳೋ ಪ್ರಕಾರ ಆದ್ರೆ. ಸೊ ಪುಣೆಗೆ ಇರೋಂಥ ಕಾನ್ಫಿಡೆನ್ಸ್ ಲೆವೆಲ್ ನೋಡಿದ್ರೆ ಪಕ್ಕ ಇನ್ ಮಿಕ್ಕ ಎಲ್ಲಾ ಮ್ಯಾಚು ಹೊಡೆದಿದ್ದಾರೆ ಅಂತ ನನಗಂತೂ ಕಾನ್ಫಿಡೆನ್ಸ್ ಇದೆ ಗುರು. ಹೊಡೆದ್ರೆ ಒಳ್ಳೇದು ನಮ್ಮ ಬೆಂಗಳೂರು ಬುಲ್ಸ್ಗೂ. ಸೊ ಇದಿಷ್ಟು ಪರ್ಮಿನೇಷನ್ ಕಾಂಬಿನೇಷನ್ಗಳು ಎಲ್ಲ ಹಿಂಗಿದ್ದಿ ಬೆಂಗಳೂರು 3 ಮ್ಯಾಚ್ ಹೊಡೆದ್ರೆ ಕ್ವಾಲಿಫೈ ಆಗ್ತಾರೆ ಬೆಂಗಳೂರು. ಸೊ ಇಲ್ಲಿ ಬೆಂಗಳೂರು ಇನ್ನ ಮಿಕ್ಕಿರೋ 3 ಮ್ಯಾಚ್ ಗೆದ್ದಿ ಮಿಕ್ಕಿರೋ ಮ್ಯಾಚ್ ಗಳಲ್ಲಿ ಈ ತರ ಔಟ್ಕಮ್ ಗಳು ಬಂದ್ರೆ ಬೆಂಗಳೂರು ಆರಾಮಾಗಿ ಕ್ವಾಲಿಫೈ ಆಗ್ತಾರೆ. ಸೊ ಇಷ್ಟೇ ಗುರು, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಹೆವಿ ಕಷ್ಟಪಟ್ಟು ವಿಡಿಯೋ ಮಾಡಿದೀನಿ, ಅದಕ್ಕೋಸ್ಕರ ಒಂದು ಲೈಕ್ ಮಾಡಿ, ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿ ಗುರು. ಸರಿ ಗುರು, ಸಿಗೋಣ ಮುಂದೆ ನೋಡಿದ್ದಲ್ಲ. ಅಂಟಿಲ್ ದೆನ್ ಕೀಪ್ ರಾಕಿಂಗ್, ಬೈ ಬೈ.